ಶಿಗ್ಗಾವಿ ಪಟ್ಟಣವನ್ನೇ ಬೆಚ್ಚಿ ಬೀಳಿಸಿದ್ದ ನಿನ್ನೆ ಮಧ್ಯಾಹ್ನ ನಡೆದ ಮರ್ಡರ್ನಲ್ಲಿ ಸಾವನ್ನಪ್ಪಿದ ಗುತ್ತಿಗೆದಾರ ಕಾಂಗ್ರೆಸ್ ಮುಖಂಡ ಶಿವಾನಂದ ಚನ್ನಬಸಪ್ಪ ಕುನ್ನೂರು ಕೊಲೆಗೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಆಸ್ತಿ ವಿಚಾರವಾಗಿ ಹತ್ಯೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಪಟ್ಟಣದ ಕಚೇರಿ ಓಣಿಯ ನಿವಾಸಿ ಶಿವಾನಂದ ಕುನ್ನೂರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದರು. ಪಂಚಮಸಾಲಿ ಪಂಚಸೇನಾ ತಾಲೂಕು ಘಟಕದ ಅಧ್ಯಕ್ಷರು ಆಗಿದ್ದರು. ಅವರ ಹತ್ಯೆಯ ಬಗ್ಗೆ ಪತ್ನಿ ನೀಡಿರುವ ದೂರು ಆಧರಿಸಿ ಶಿಗ್ಗಾವಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿವಾನಂದ ಕೊಲೆ ಬಗ್ಗೆ ಪತ್ನಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಆರೋಪಿಗಳು ಎನ್ನಲಾದ ನಾಗರಾಜ ಪ್ರಕಾಶ ಸವದತ್ತಿ, ಈತನ ಸಹಚರರಾದ ಹನುಮಂತ, ಅಶ್ರಫ್, ಸುದೀಪ್, ಸುರೇಶ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಶೋಧ ಮುಂದುವರೆಸಲಾಗಿದೆ ಎಂದು ಜಿಲ್ಲಾ ಎಸ್ಪಿ ಅಂಜುಕುಮಾರ್ ತಿಳಿಸಿದ್ದಾರೆ. ಶಿವಾನಂದ ಕುನ್ನೂರು ಮಂಗಳವಾರ ಮಧ್ಯಾಹ್ನ ಊಟಕ್ಕೆಂದು ಮಹೇಶ ದಾಬಾಕ್ಕೆ ಹೋಗಿದ್ದ ವೇಳೆ ಮಧ್ಯಾಹ್ನ 2:30 ಗಂಟೆ ಅವಧಿಯಲ್ಲಿ ಊಟ ಮುಗಿಸಿ ದಾಬಾದಿಂದ ಹೊರಗೆ ಬಂದು ಕಾರಿನತ್ತ ಹೊರಟಿದ್ರು. ಅದೇ ಸಂದರ್ಭದಲ್ಲಿಯೇ 5 ಆರೋಪಿಗಳು ದಾಳಿ ಮಾಡಿದ್ದಾರೆ ಎಂದು ಪೊಲೀಸರು ತನಿಖೆಯಲ್ಲಿ ತಿಳಿದು ಬಂದಿದೆ. ಶಿವಾನಂದ ಮೇಲೆ ಮಾರಕಾಸ್ತ್ರ ಬೀಸಿದ್ದ ಆರೋಪಿಗಳು ದೇಹದ ಹಲವೆಡೆ ಹೊಡೆದಿದ್ರು. ತೀವ್ರ ರಕ್ತಸ್ರಾವದಿಂದ ನರಳಾಡುತ್ತಿದ್ದ ಶಿವಾನಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದರು. ಬಿಲ್ ಕೊಟ್ಬಿಟ್ಟು ಕುಂತೀರಿ. ಆಮೇಲೆ ಹೋಗಮ್ಮ ಅಂತಂದ್ರಿ. ನಾವು ಗಾಡಿ ಕಡೆ ಬಂದ್ವಿ. ಗಾಡಿ ಅಂತ ಬಂದಾಗ ನಾನು ಎಡಗಡೆ ಸೈಡ್ ಹತ್ತ ಬಂದರೆ ಅವ್ರು ಡ್ರೈವರ್ ಹತ್ತಾಕ್ಬೇಕು. ಈ ಕಡೆಯಿಂದ ರೈಟ್ ಸೈಡಿಂದ ಒಬ್ಬ ಬಂದು ರಾಡ್ ತೊಗೊಂಡು ಫಸ್ಟ್ ತಲೆಗೆ ಹೊಡೆದ್ಮೇಲೆ, ಆಮೇಲೆ ಈ ಕಡೆಯಿಂದ ಒಂದು 3 ಜನ, ಆ ಕಡೆಯಿಂದ ಒಂದು 3 ಜನ, ಮತ್ತೊಂದು 4 ಜನ ಬಂದರು. ಅಂತನಾಗ ನನ್ನ ಹೊಡಿತಾರಲಿ ಇವ್ರು ಅಂತಂದು ನಾನು ಸೀದಾ ಡೋರ್ ಹಾಕ್ದವನ ಸೀದಾ ಸ್ಟೇಷನ್ ಕಾರ್ ತೊಗೊಂಡು ನೀನು ಕಾರಲ್ಲಿ ಓಡ್ಕೊಂತ ಹೋಗಿ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟೆ ಸ್ಟೇಷನ್. ಒಳ್ಳೆ ನಾನು ಕಾಲ್ ಮಾಡಿ ಹೇಳಿದ್ವಿ. ಈ ನಡುವೆ ಶಿಗ್ಗಾವಿ ಕುನ್ನೂರು ಅವರಿಗೆ ಜೀವ ಬೆದರಿಕೆ ಇರುವುದಾಗಿ ಪೊಲೀಸ್ಗೆ ದೂರು ಕೊಟ್ಟಿದ್ರು ಎನ್ನಲಾಗಿದೆ. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಪೊಲೀಸರ ನಿರ್ಲಕ್ಷ್ಯವು ಶಿವಾನಂದ ಕೊಲೆಗೆ ಕಾರಣವೆಂದು ಸಂಬಂಧಿಕರು ದೂರುತ್ತಿದ್ದಾರೆ. ಆಮೇಲೆ ಕೇಸು ಏನಂತ ಆಗಿತ್ತು, ಏನೋ ಅವರೇನೋ ಹಾಕಿದ್ರು, ಕೇಸ್ ಆಗಿದ್ದು. ಅದರ ನಂತರ ಅವರೇನೋ ರಾತನಂತೆ ಟ್ಯಾಂಕರು ಸುಮಾರೊಂದು 10 ಲಕ್ಷ ಸಮೇತ ಹಾಕ್ತಿದ್ರು. ಆ ಕಾರಣ ಅವರು ರಾತ್ರಿನೇ ಇದ್ದಂಗೆ ಮಾಡಿದ್ರು. ಅಲ್ಲೇ ಸಾವಧಾನ ರಾತ್ರಿನೇ ಕಟ್ಟಡ ಸ್ಟಾರ್ಟ್ ಆಗ್ತದೆ ಅಂತ ಆಗೈತೆ. ಅದ್ರ ಬಗ್ಗೆ ಪೊಲೀಸ್ ರಿಪೋರ್ಟ್ ಕೂಡ ಮಾಡಿದ್ರು. ತಪ್ಪಿಸುವಂಥ ಶಕ್ತಿ ಇದ್ದು ಜಾಸ್ತಿ ಅವನೇ ನಿಂತಿಲ್ಲ, ಮೋಸ ಮಾಡಿ ಹೊಡೆದಾರೆ. ಯಾವ ವಿಚಾರ ಕೊಡದಾರ ಅನ್ನಿಸ್ತದೆ ನಿಮ್ಗೆ? ವಿಚಾರ ಅಂತಂದ್ರೆ ಇದು ಒಂದು ಇದೇನೋ ಆಸ್ತಿ ಹಿಡಿದಿದ್ರೆ ಇಲ್ಲಿ ಪೇಟೆ ಒಳಗೆ. ಆಸ್ತಿ ಒಳಗೆ ಅವರ ಪ್ರಕಾಶ ಹಿಡಿದಂತ ಅವ್ರ ಮಕ್ಕಳು ಅದು ಸ್ವಲ್ಪ ಏನೋ ಅಡುಗೆ ಮಾಡಾಕ್ತಾರೆ. ಅವ್ರಿಗೇನೋ ನಿಮ್ಮ ತಮ್ಮಾರು ಹಿಡಿದಿದ್ರ? ಆಮೇಲೆ ಡಾಕ್ಟ್ರ್ ಇದು ಮಾಡ್ಯಾರ. ಡಾಕ್ಟ್ರ್ ಇರ್ತಾರೆ ಜಗಳಾಗ, ಅದು ಡಾಕ್ಟ್ರದ ರಾತಾರತಿಂದ ತೊಗೊಂಡು ಹೋಗಿ ಒಂದು ಸೈಡ್ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿ ಇಟ್ಟಾರೆ. ಇಟ್ಟಿಂದ ಇವರು ಸಂಬಂಧ ಒಂದು ಸ್ವಲ್ಪ ಬಡದಾಡಾಗತ್ತೆ. ಇವ್ರನ್ನ ಅನಾವಶ್ಯಕವಾಗಿ ಹಂಟಿಂಗ್ ಮಾಡಿ ಹೊಡೆದಾರೆ. ಒಟ್ಟಾರೆ ಶಿಗ್ಗಾವಿಯಲ್ಲಿ ನಡೆದ ಈ ಭೀಕರ ಕೊಲೆ ಕಳೆದ 2 ವರ್ಷಗಳ ಹಿಂದೆ ರಾಜಶ್ರೀ ಚಿತ್ರಮಂದಿರದಲ್ಲಿ ನಡೆದ ಶೂಟೌಟ್ ಪ್ರಕರಣ, ಶಿವಾನಂದ ಕುನ್ನೂರು ಹತ್ಯೆ ಪ್ರಕರಣ ನೆನಪಿಸುತ್ತದೆ. ಸುರೇಶ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.